ತಮ್ಮ ಹೆಸರು ಅರುಣ್ ಜಿ ಶೇಟ್ ಅಂತ ಓ ಅರುಣ್ ಶೇಟ್ರು. ನಮಸ್ತೆ ನಮಸ್ತೆ ಸರ್. ಅರುಣ್ ಸರ್ ನಮಸ್ಕಾರ. ಹಾ ನಮಸ್ತೆ. ತಾವು ಕ್ರಿಕೆಟ್ ಆಡ್ತೀರಾ? ಕುಳಿತಿರ್ತಕ್ಕಂತ 3 ಜನ ನಂಗೆ ಆತ್ಮೀಯರೇ, ಎಲ್ಲರಿಗೂ ಅಭಿನಂದನೆಗಳು. ಮತ್ತೆ ಈ ಒಂದು ಟೂರ್ನಮೆಂಟ್ ನಮ್ಮ ದೈವಜ್ಞ ಯೂನಿಟಿ ಕಪ್ ಅನ್ನು ಆಯೋಜನೆ ಮಾಡಿದಿರಿ, ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ಬಂದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಒಂದು ಮಾದರಿಯಾಗಿ ಆ ಟೂರ್ನಮೆಂಟ್ ಕಳೆದ ಸತಿ ನಡೆದಿತ್ತು. ಇವತ್ತಂತೂ ಈ ಸತಿ ಅಂತೂ ಅದಕ್ಕಂತಲೂ ಮೀರಿದಂತ ನಿರೀಕ್ಷೆಗಳು ಎಲ್ಲರೂ ಇಟ್ಕೊಂಡಿದ್ದಾರೆ. ಅದನ್ನು ಖಂಡಿತವಾಗಿ ಕಾರ್ಯಗತಗೊಳಿಸ್ತಾರೆ ಅನ್ನುವಂತ ಭರವಸೆ ನನಗಿದೆ. ಹಾಗೆ ಪ್ರಶಾಂತ್ ಅಣ್ಣನಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಅಂತ ಬಯಸ್ತೀನಿ. ಏನು ಅಂತ ಹೇಳಿದ್ರೆ, ನಮಗೆ ನಿರೀಕ್ಷೆಗಳಂತೂ ಬಹಳಷ್ಟಿದೆ. ಇದು ಯಾವ ರೀತಿಯಲ್ಲಿ ಇಷ್ಟೊಂದು ತಂಡಗಳನ್ನು ಇಲ್ಲಿ ಆಡಿಸಬೇಕು, ಮತ್ತೆ ಅವರು ಮಹಾದಾನಿಗಳು ಕೂಡ. ಅವರ ಒಂದು ಮುತುವರ್ಜಿಯಿಂದ ನಾನು ಕಳೆದ ಹತ್ತಿರದಿಂದ ನೋಡಿದ್ದೇನೆ. ಪ್ರತಿಯೊಂದನ್ನು ಕೂಡ ಅಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಿ ಅದು ಅಷ್ಟೇ ಪರ್ಫೆಕ್ಟ್ ಆಗಿ ನಡಿಬೇಕು ಅನ್ನತಕ್ಕಂತ ಒಂದು ಮುತುವರ್ಜಿ ಇದೆಯಲ್ಲ, ಅದೊಂದು ನಾಯಕತ್ವಕ್ಕೆ ಬಹಳ ಭೇಷ್ ಅಂತ ಹೇಳ್ತೀನಿ. ಹಾಗೇನೆ ಮುಂದಿನ ಈಗಂತೂ ನಾವು ಈಗ ರಸದೌತಣವನ್ನು ನಾವು ನಮ್ಮ ಕುಡ್ಲ ವಾಹಿನಿಯಲ್ಲಿ ಲೈವ್ ಇದೆ ಅಂತ ಕಾಣುತ್ತೆ ಅಲ್ವಾ ನಿತಿನ್? ಹೌದು ಸರ್. ಹಾಗೆ ಅದನ್ನು ಲೈವ್ ಆಗಿ ನೋಡುವುದು ಕೂಡ ಒಂದು ಖುಷಿ ಆಗುತ್ತೆ ನಮ್ಗೆ. ಈ IPL ಎಲ್ಲ ನಾವು ನೋಡ್ತೇವಲ್ಲ, ಅದರಲ್ಲಿ ಇರತಕ್ಕಂತ ರೋಮಾಂಚನ ಮತ್ತು ಇದರಲ್ಲಿ ಇರತಕ್ಕಂತಹದ್ದು ಎರಡು ಒಂದೇ. ನಮ್ಗೆ ಬಹಳ ಅದನ್ನ ನೋಡೋದಕ್ಕೆ ಬಾರಿ ಖುಷಿ ಆಗುತ್ತೆ. ಇಂಥ ಒಂದು ರಸದೌತಣವನ್ನು ನಮ್ಗೆ ಉಣಬಡಿಸ್ತಾ ಇದ್ದಾರೆ. ಅವರಿಗೆ ನಮ್ಮ SL ಎಂ ರಘುನಾಥ್ ಶೇಟ್ ಟ್ರಸ್ಟ್ ಇವರಿಗೆ ಖಂಡಿತವಾಗಿ ನಾನು ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಹೇಳಲೇಬೇಕಾಗಿದೆ. ಹಾಗೇನೆ ನಮ್ಮಲ್ಲಿ ಕೊಡ್ತಿರ್ತಕ್ಕಂಥ ಅರ್ಜುನ್ ಶೆಟ್ಟಿ ಇರ್ಬೋದು, ನಮ್ಮ ಗುರುರಾಜ್ ಸರ್ ಇರ್ಬೋದು, ಎಲ್ಲರಿಗೂ ನಾನು ಅಭಿನಂದನೆ. ಖಂಡಿತವಾಗಿ ಆ 3 ದಿನ ಅಂತೂ ಎಲ್ಲರೂ ಮಿಸ್ ಮಾಡಬಾರ್ದು, ಅಲ್ಲಿ ಇರ್ಲೇಬೇಕು. ಅದನ್ನು ನೋಡಿಕೊಂಡ್ರೆ ನೋಡಿ ಕಣ್ಣಾರೆ ನೋಡಿದ್ರೆ ಮಾತ್ರ ವಿಷಯಗಳು ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ನಾನು ಆಗ್ಲೇ ಹೇಳಿದ್ದೆ, ಮುಂದೆ ಇದನ್ನು ಯಾವ ರೀತಿ ಒಂದು IPL ಮಾದರಿಯಲ್ಲಿ ನಾವು ಒಂದೊಂದು ಟೀಮ್ ಅನ್ನು ತೆಗೆದುಕೊಂಡು ಆ ರೀತಿಯಲ್ಲಿ ಮುಂದೆ ವಿಜೃಂಭಿಸಬಹುದು. ಆ ರೀತಿಯಲ್ಲಿ ಏನೋ ಥಾಟ್ಸ್ ಇದೆ ಅಥವಾ ಹೀಗೆ ಮಾಡಬಹುದು. ಈ ಸತಿ ಖಂಡಿತವಾಗಿ ಯಶಸ್ವಿ ಆಗುತ್ತೆ. ಮತ್ತೆ ಅಷ್ಟೊಂದು ಹೈಪ್ ಒಂದು ಕ್ರಿಯೇಟ್ ಆಗಿದೆ ಈಗಾಗ್ಲೇ, ಅದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಮುಂದೆ ಕೂಡ ಆ ರೀತಿಯಾಗಿ ಒಂದು ಮಾದರಿಯಲ್ಲಿ ಹೋಗ್ಲಿ ಅಂತ ಬಯಸ್ತಾ, ಮತ್ತೆ ಈ ಮೂಲಕ ಒಂದು ನಮ್ಮ ಸಮಾಜವನ್ನು ಸಂಘಟನೆ ಮಾಡ್ತಾ ಇದಾರಲ್ಲ, ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಕುಡ್ಲ ವಾಹಿನಿಗೂ ಕೂಡ ಇಂತ ಒಂದು ನೇರ ಪ್ರಸಾರವನ್ನು ಕೊಟ್ಟಿದ್ದೀರಿ. ಇದರ ಬಗ್ಗೆ ಎಲ್ಲ ಇಡೀ ಮಂಗಳೂರಿನವರಿಗೂ ಇಡೀ ಜಗತ್ತಿಗೂ ಯೂಟ್ಯೂಬ್ ಬಹಳ ಇದರ ಮೂಲಕ ಹೋಗ್ತಾ ಇದೆ. ಅದಕ್ಕೂ ಕೂಡ ನಾವು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ಎಸ್ ಸರ್. ಅರುಣ್ ಸರ್, ತಾವು ಆಡ್ತೀರಾ ಕ್ರಿಕೆಟ್ ಹೇಗೆ? ಹಲೋ. ಅರುಣ್ ಸರ್, ತಾವು ಕ್ರಿಕೆಟ್ ಆಡ್ತೀರಾ ಹೇಗೆ ಅಂತ ಹೇಳಿ? ಅಯ್ಯೋ, ಆಡ್ಬೇಕಂತ ಬಹಳ ಆಸೆ ಇದೆ. ಸಮಸ್ಯೆ ನೋಡುವುದಕ್ಕೆ ಮಾತ್ರ ಸೀಮಿತ ಆಗಿದ್ದೀರಿ. ಹಾಗೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಅಂದ್ರೆ ಮುಂದಿನ ವರ್ಷ ಆದ್ರೂ ಕೂಡ ತಾವು ಒಂದು ಜಾಯ್ನ್ ಆಗಿ ಸರ್ ಕ್ರಿಕೆಟ್ ಟೀಮ್ಗೆ. ಓಕೆ, ಖಂಡಿತ ಪಕ್ಕ ಒಂದು ಪ್ರಾಕ್ಟೀಸ್ ಮಾಡಿ, ಇವತ್ತಿಂದ ಶುರು ಮಾಡಿ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದು ಅರುಣ್ ಶೇಟ್ ಅವರ ಮಾತುಗಳು. ಎಸ್, ಥ್ಯಾಂಕ್ ಯು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್.